ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಶಸ್ವಿನಿ ಕಾರ್ಡ್ ಒಂದು ನ್ಯೂ ಅಪ್ಡೇಟನ್ನು ಬಂದಿದೆ. ಈ ಒಂದು ನ್ಯೂ ಅಪ್ಡೇಟನ್ನು ತಿಳಿಸ್ಕೊಡ್ತಾ ಹೋಗ್ತಾನೆ. ಯಶಸ್ವಿನಿ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಇದೇ ತಿಂಗಳು 31ನೇ ತಾರೀಕಿವರೆಗೂ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ನೋಡ್ತಾ ಇದ್ದಾರೆ 31ರೊಳಗೆ ಹೆಸರು ನೋಂದಾಯಿಸಿ ಅಂತ ಕೂಡ ಕೊಟ್ಟಿದ್ದಾರೆ. ಇದೇ ಒಂದು ಡಿಸೆಂಬರ್ 31ನೇ ಕೊನೆಯ ದಿನಾಂಕ ಅಂತ ಹೇಳ್ಬೋದು. ಈ ಒಂದು ಯಶಸ್ವಿನಿ ಕಾರ್ಡ್ ಯಾರೆಲ್ಲ ಮಾಡಿಸ್ಕೊಂಡಿಲ್ವೋ ಆದಷ್ಟು ಬೇಗ ನೀವು 31ನೇ ತಾರೀಕು ಒಳಗಾಗಿ ಹೆಸರನ್ನು ನೋಂದಾಯಿಸಿ ಅಂತ ಕೂಡ ಕೊಟ್ಟಿದ್ದಾರೆ. ಹಾಗೆ ಜನವರಿ 1ರಿಂದ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀವು ಪಡ್ಕೋಬೋದು ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಮೊದಲಿಗೆ ನಿಮಗೆ ಕಾರ್ಡ್ ಬರೋದಕ್ಕೆ ಸ್ವಲ್ಪ ವಿಳಂಬ ಆಗುತ್ತೆ ಅಂತ ಕೂಡ ಅಪ್ಡೇಟಲ್ಲಿ ಬಂದಿದೆ. ನೋಂದಣಿ ಮಾಡಿಕೊಂಡ್ರೆ ಸಾಕು, ನಿಮಗೆ ಯಶಸ್ವಿನಿ ಕಾರ್ಡ್ ಒಂದು ನಂಬರ್ ಜನ್ರೇಟ್ ಆಗುತ್ತೆ. ಆ ಒಂದು ನಂಬರ್ ಮುಖಾಂತರ ನಿಮಗೆ ಜನವರಿ 1ರಿಂದ ನಿಮಗೆ ಚಿಕಿತ್ಸೆ ಸೌಲಭ್ಯ ಕೂಡ ಪಡ್ಕೋಬೋದು ಅಂತ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದಾರೆ ಮೇಲುಗಡೆ ಕಾರ್ಡ್ಗಳ ಮುದ್ರಣ ತುಸು ವಿಳಂಬ ಅಂತ ಕೂಡ ಕೊಟ್ಟಿದ್ದಾರೆ. ಕಾರ್ಡ್ ಬರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಬಸ್ ನೀವು ಯಶಸ್ವಿನಿ ಕಾರ್ಡ್ ನಂಬರ್ ಇದ್ದರೆ ಸಾಕು, ಆಸ್ಪತ್ರೆಗಳಲ್ಲಿ ನೀವು ಚಿಕಿತ್ಸೆಯನ್ನು ಪಡ್ಕೋಬೋದು, ಸೌಲಭ್ಯವನ್ನು ಪಡ್ಕೋಬೋದು ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸ್ಪಷ್ಟವಾಗಿ. ಅದೇ ರೀತಿಯಾಗಿ ಇಲ್ಲಿ ಖಾಸಗಿ ನೌಕರರಿಗೂ ಯಶಸ್ವಿನಿ ಕಾರ್ಡ್ ಬರುತ್ತೆ ಅಂತ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಇದೇ ಒಂದು ಹೊಸ ಅಪ್ಡೇಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಇದೇ ತಿಂಗಳು 31ನೇ ತಾರೀಕು ಕೊನೆಯ ದಿನಾಂಕ ಹಾಗೂ ಖಾಸಗಿ ನೌಕರರು ಕೂಡ ಈ ಒಂದು ಯಶಸ್ವಿನಿ ಕಾರ್ಡ್ ಪಡ್ಕೊಳ್ಳೋಕ್ಕೆ ವ್ಯಾಪ್ತಿಯಲ್ಲಿ ಬರ್ತಾರೆ ಅಂತ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಮಾಡಿದ್ದಾರೆ. ಈ ಒಂದು ಖಾಸಗಿ ನೌಕರರು ಯಾರು ಮತ್ತು ಏನೆಲ್ಲ ಷರತ್ತುಗಳಿದ್ದಾವೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಖಾಸಗಿ ನೌಕರರಲ್ಲಿ ಮಾಸಿಕವಾಗಿ 30,000 ರೂಪಾಯಿ ಅಂತ ಕೂಡ ಕೊಟ್ಟಿದ್ದಾರೆ ವೇತನ. ಯಾರೆಲ್ಲ ಒಂದು ಸ್ಯಾಲ್ರಿ 30,000 ರೂಪಾಯಿ ಒಳಗಡೆ ತೊಗೊತಾ ಇದ್ದಾರೋ, 10,000, 15, 20, 30,000ವರೆಗೂ ಯಾರೆಲ್ಲ ಸ್ಯಾಲ್ರಿ ಪಡ್ಕೊತಾ ಇದ್ದಾರೋ ಅಂಥವರಿಗೆ ಈ ಒಂದು ಯಶಸ್ವಿನಿ ಕಾರ್ಡು ಕೊಡೋದಕ್ಕೆ ಸರ್ಕಾರ ರೆಡಿಯಾಗಿದೆ ಅಂತ ಹೇಳ್ಬೋದು. ಇದರಲ್ಲಿ ಯಶಸ್ವಿನಿ ಕಾರ್ಡ್ ಪಡ್ಕೋಬೇಕಂದ್ರೆ 30,000 ರೂಪಾಯಿ ಮಿತಿಯಿಂದ ಒಳಗಡೆ ಇರುವಂಥ ಖಾಸಗಿ ಪ್ರೈವೇಟ್ ಎಂಪ್ಲಾಯೀಸ್ ಏನಿದ್ದಾರಲ್ಲ ಅವರು ಈ ಒಂದು ಸಹಕಾರಿ ಸಂಘಗಳಲ್ಲಿ ನೋಂದಣಿ ಆಗಿರಬೇಕಂತ ಕೊಟ್ಟಿದ್ದಾರೆ. ಸಹಕಾರಿ ಸಂಘಗಳಲ್ಲಿ ಅವರ ಹೆಸರು ನೋಂದಣಿ ಆಗಿರಬೇಕು. ನೋಂದಣಿ ಮಾಡಿಸ್ಕೊಂಡವರಿಗೆ ಮಾತ್ರ ಈ ಒಂದು ಯಶಸ್ವಿನಿ ಕಾರ್ಡ್ ಕೊಡ್ತೀವಿ ಅಂತ ಸ್ಪಷ್ಟವಾಗಿ ಕೂಡ ಕೊಟ್ಟಿದ್ದಾರೆ. ಒಟ್ಟು 425 ಆಸ್ಪತ್ರೆಗಳೊಂದಿಗೆ ಒಂದು ಟೈಅಪನ್ನು ಹಾಕಿದ್ದಾರೆ. ಈ ಒಂದು ಯಶಸ್ವಿನಿ ಕಾರ್ಡ್ಗೆ ಚಿಕಿತ್ಸೆಯನ್ನು ಪಡ್ಕೋದಕ್ಕೆ ಇಲ್ಲಿವರೆಗೂ 425 ಆಸ್ಪತ್ರೆಗಳೊಂದಿಗೆ ಕೊಟ್ಟಿದ್ದಾರೆ. ಇದರಲ್ಲಿ 1,650 ಚಿಕಿತ್ಸೆಗಳಿಗೆ ಈ ಒಂದು ಯಶಸ್ವಿನಿ ಕಾರ್ಡ್ ಬರುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ. 425 ಖಾಸಗಿ ಆಸ್ಪತ್ರೆಗಳು ಇದಕ್ಕೆ ಟೈಅಪನ್ನು ಮಾಡಿಕೊಂಡಿದ್ದಾವೆ ಅಂತ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮುಂಚೆ ಈ ಒಂದು ಯಶಸ್ವಿನಿ ಕಾರ್ಡನ್ನು ಕೇವಲ ಒಂದು ಸಹಕಾರಿ ಬ್ಯಾಂಕ್ಗಳು, ಸಹಕಾರಿ ಸಂಘಗಳಲ್ಲಿ ಯಾರೆಲ್ಲ ನೋಂದಣಿ ಆಗಿದ್ದರು, ಸದಸ್ಯರಾಗಿದ್ದರು, ಒಂದು ಪಾಣಿ ಇದ್ದವರು ಒಂದು ಸಹಕಾರಿ ಬ್ಯಾಂಕ್ನಲ್ಲಿ ಅಂದರೆ ಸೊಸೈಟಿ ಬ್ಯಾಂಕ್ನಲ್ಲಿ ಸಾಲವನ್ನು ಪಡ್ಕೊತಾ ಇದ್ದರು, ಅಂಥವ್ರಿಗೆ ಮಾತ್ರ, ಒಂದು ಪಾಣಿ ಇದ್ದವರಿಗೆ ಮಾತ್ರ, ಜಮೀನಿನ ಪಾಣಿ ಇದ್ದವರಿಗೆ ಮಾತ್ರ ಈ ಒಂದು ಯಶಸ್ವಿನಿ ಕಾರ್ಡನ್ನು ಕೊಡಲಾಗ್ತಾಯಿತ್ತು. ಇವಾಗ ಖಾಸಗಿ ನೌಕರರಿಗೂ ಕೂಡ ಅವಕಾಶವನ್ನು ಕಲ್ಪಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಮಿತಿಯನ್ನು ಕೂಡ 30,000 ಒಳಗಡೆ ಸ್ಯಾಲ್ರಿ ತೊಗೊತಾ ಇರಬೇಕು ಮತ್ತು ಸಹಕಾರಿ ಸಂಘಗಳಲ್ಲಿ ಮತ್ತು ಸಹಕಾರಿ ಬ್ಯಾಂಕ್ಗಳಲ್ಲಿ ಸದಸ್ಯತ್ವವನ್ನು ಹೊಂದಿರಬೇಕು ಅಂಥ ಒಂದು ಜನರಿಗೆ ಈ ಒಂದು ಯಶಸ್ವಿನಿ ಕಾರ್ಡನ್ನು ಕೊಡಲಾಗ್ತಾಯಿದೆ. ಕುಟುಂಬದ 4 ಜನರಿಗೆ ಈ ಒಂದು ಕಾರ್ಡಿನ ಸೌಲಭ್ಯ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ. ಒಂದು ಕಾರ್ಡಲ್ಲಿ 4 ಜನರಿಗೆ ಚಿಕಿತ್ಸೆಯನ್ನು ಪಡ್ಕೋಬೋದು. ಅದನ್ನು ಇವಾಗ 10 ಜನರಿಗೆ ಮಿತಿಯನ್ನು ಮಾಡೋದಕ್ಕೆ ಕೂಡ ಅಪ್ಡೇಟನ್ನು ಬಂದಿದೆ. ಸ್ನೇಹಿತರೆ ನೋಡ್ತಾ ಇದ್ದಾರೆ, ಮೊದಲಿಗೆ ಸದಸ್ಯರು 4 ಸದಸ್ಯರಿಗೆ ಮಾತ್ರ ಇತ್ತು, ಇವಾಗ ಅದನ್ನು ಗರಿಷ್ಠ ಅಂತ ಕೊಟ್ಟಿದ್ದಾರೆ. ಗರಿಷ್ಠ 10 ಜನರಿಗೆ ಅಂತ ಕೊಟ್ಟಿದ್ದಾರೆ. ಯಶಸ್ವಿನಿ ಕಾರ್ಡು ಗರಿಷ್ಠ 10 ಜನಕ್ಕೆ ಒಂದು ಸೌಲಭ್ಯವನ್ನು ಪಡ್ಕೋಬೋದು ಅಂತ ಕೂಡ ಕೊಟ್ಟಿದ್ದಾರೆ. ಮೊದಲಿಗೆ ನೀವು ಕಾರ್ಡ್ ನಿಮಗೆ ಸ್ವಲ್ಪ ಲೇಟ್ ಆಗುತ್ತೆ ಬರೋದಕ್ಕೆ, ನೋಂದಣಿ ಮಾಡ್ಕೋಬೇಕು. ಇದೇ ಡಿಸೆಂಬರ್ 31ರೊಳಗೆ ನೋಂದಣಿಯನ್ನು ಮಾಡ್ಕೊಳ್ಳಿ. ನಮಗೆ ಜನ್ರೇಟ್ ಆಗುತ್ತೆ ನಂಬರು. ಆ ಒಂದು ನಂಬರ್ ಮುಖಾಂತರ ನೀವು ಚಿಕಿತ್ಸೆಯನ್ನು ಪಡ್ಕೋಬೋದು ಅಂತ ಕೂಡ ಕೊಟ್ಟಿದ್ದಾರೆ. ಜನವರಿ 1ರಿಂದ ಚಿಕಿತ್ಸೆ ಲಭ್ಯವಾಗುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ. ಹಾಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಯಾವುದೇ ರೀತಿ ಪೇಮೆಂಟ್ ಇರೋದಿಲ್ಲ, ಫ್ರೀಯಾಗಿ ಈ ಒಂದು ಕಾರ್ಡನ್ನು ಮಾಡಿಕೊಡಲಾಗ್ತದೆ. ಅದರ ವೆಚ್ಚವನ್ನು, ಶುಲ್ಕವನ್ನು ಸರ್ಕಾರನೇ ಅದನ್ನು ಪಾವತಿಸಿ ಮಾಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಆಯುಷ್ಮಾನ್ ಕಾರ್ಡ್ ಇದ್ದವರು ಕೂಡ ಈ ಒಂದು ಯಶಸ್ವಿನಿ ಕಾರ್ಡ್ ಕೂಡ ಮಾಡಿಸ್ಕೋಬೋದು. ಬಟ್ ಯಾವುದಾನ ಒಂದರಲ್ಲಿ ನೀವು ಸೌಲಭ್ಯನ ಪಡ್ಕೋಬೋದು ಅಂತ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಕೆಳಗಡೆ ಇಲ್ಲಿ ಮೆನ್ಷನನ್ನು ಮಾಡಿದ್ದಾರೆ. ಆಯುಷ್ಮಾನ್ ಭಾರತ ಕಾರ್ಡ್ ಹೊಂದಿರೋರು ಯಶಸ್ವಿನಿ ಕಾರ್ಡ್ ಪಡೆಯಲು ಅರ್ಹರಿದ್ದರು ಯಾವುದಾದ್ರೂ ಒಂದು ಯೋಜನೆಯಲ್ಲಿ ಚಿಕಿತ್ಸೆ ಪಡೆಯುವಂತ ಕೊಟ್ಟಿದ್ದಾರೆ. ನೀವು ಯಶಸ್ವಿನಿ ಕಾರ್ಡ್ ಇದ್ದು ಮತ್ತು ಆಯುಷ್ಮಾನ್ ಭಾರತ ಕಾರ್ಡ್ ಇದ್ದರೂ ಕೂಡ ನಿಮ್ಮ ಎರಡರಲ್ಲಿ ಒಂದನ್ನು ನೀವು ಚಿಕಿತ್ಸೆಯನ್ನು ಪಡ್ಕೋಬೇಕಂತ ಕೂಡ ಕೊಟ್ಟಿದ್ದಾರೆ. ಎರಡರಲ್ಲಿ ಸೌಲಭ್ಯ ತಗೋಕ್ಕೆ ಬರೋದಿಲ್ಲ, ಯಾವುದನ್ನು ಒಂದರಲ್ಲಿ ನೀವು ಚಿಕಿತ್ಸೆಯ ಸೌಲಭ್ಯವನ್ನು ಪಡ್ಕೋಬೋದು ಅಂತ ಕೂಡ ಕೊಟ್ಟಿದ್ದಾರೆ. ಹಾಗೆ ಸ್ನೇಹಿತರೆ, ಈ ಒಂದು ಯಶಸ್ವಿನಿ ಕಾರ್ಡ್ ಮಾಡಿಸ್ಬೇಕಂದ್ರೆ ನಿಮ್ಮ ಹತ್ತಿರದ ಒಂದು ಸಹಕಾರಿ ಸಂಘ, ಸಹಕಾರಿ ಬ್ಯಾಂಕ್ಗಳಿರ್ತಾವಲ್ಲ, ಸಹಕಾರಿ ಸಂಘ ಆಗಿರ್ಬೋದು, ಸಹಕಾರಿ ಬ್ಯಾಂಕ್ಗಳಾಗಿರ್ಬೋದು, ಅಂತಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಿ ನೋಂದಣಿಯನ್ನು ಮಾಡ್ಕೋಬೋದು. ನಿಮ್ಮ ಒಂದು ಹೋಬಳಿ ಮಟ್ಟದಲ್ಲಾಗಿರ್ಬೋದು ಅಥವಾ
ಪಂಚಾಯತ್ ಲೆವೆಲ್ ಆಗಿರ್ಬೋದು ಅಥವಾ ತಾಲೂಕು ಮಟ್ಟದಲ್ಲಾಗಿ ಈ ಒಂದು ಸಹಕಾರಿ ಬ್ಯಾಂಕ್ಗಳು, ಸಹಕಾರಿ ಸಂಘಗಳು ಲಭ್ಯವಿರ್ತವೆ. ಎಲ್ಲ ಒಂದು ಜಿಲ್ಲೆಗಳಿಲ್ಲ, ತಾಲೂಕು ಮತ್ತು ಹಳ್ಳಿಗಳಲ್ಲಿ ಒಂದು ಸಹಕಾರಿ ಸಂಘ, ಸಹಕಾರಿ ಬ್ಯಾಂಕ್ಗಳು ಇದೇ ಇರ್ತವೆ. ಅಂತಲ್ಲಿ ಹೋಗಿ ನೀವು ಈ ಒಂದು ಯಶಸ್ವಿನಿ ಕಾರ್ಡನ್ನು ಆದಷ್ಟು ಬೇಗ ಡಿಸೆಂಬರ್ 31 ಒಳಗಾಗಿ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಕಮೆಂಟಲ್ಲಿ ಕೂಡ ನಿಮಗೆ ಉತ್ತರವನ್ನು ಕೊಡ್ತೇನೆ ಅಂತ ಹೇಳ್ತಾ, ಹಾಗೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೂಡ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿರ್ತೇನೆ, ನೋಡ್ಕೋಬೋದು. ಏನಾದರೂ ನಿಮಗೆ ಡೌಟ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಬಂದು ಮೆಸೇಜ್ ಮಾಡಿ, ಇಲ್ಲ ಕಾಲ್ ಮಾಡಿ ಮಾತಾಡ್ಬೋದು. ನೀವು ಇನ್ಸ್ಟಾಗ್ರಾಮ್ ID ಕೂಡ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೇನೆ ಸ್ನೇಹಿತರೆ. ಹಾಗೆ ಒಂದು ಲಿಂಕನ್ನು ಕೂಡ ಕೊಟ್ಟಿರ್ತೇನೆ. ಯಶಸ್ವಿನಿ ಕಾರ್ಡ್ಗೆ ಒಂದು ಆಫ್ಲೈನ್ ಮುಖಾಂತರ ಒಂದು ಅರ್ಜಿಯನ್ನು ಫಿಲಪ್ ಮಾಡೋದಿರುತ್ತೆ. ಆ ಒಂದು PDF ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾವ ರೀತಿ ಒಂದು PDF ಇರುತ್ತೆ ಅನ್ನೋದು ಕೂಡ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಯಶಸ್ವಿನಿ ಕಾರ್ಡ್ ಬಗ್ಗೆ ಮಾಹಿತಿ ಕೊಟ್ಟಾಗ ಒಂದು ಫಾರ್ಮೇಟನ್ನು ನಿಮಗೆ ತೋರಿಸ್ಕೊಟ್ಟಿದ್ದೇನೆ. ಯಾವ ರೀತಿ ಅದನ್ನು ಫಿಲ್ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಕೊಡ್ತೀನಿ. ನಾನು ಆಲ್ರೆಡಿ ಅರ್ಜಿಯನ್ನು ಸಲ್ಲಿಸಿದ್ದೇನೆ. ಇನ್ನು ಕೆಲವೇ ದಿನಗಳಲ್ಲಿ ನನಗೆ ಕೂಡ ಯಶಸ್ವಿನಿ ಕಾರ್ಡ್ ಬರುತ್ತೆ. ನಾವು ಅಪ್ಲೈ ಮಾಡಿದ್ದೇವೆ. ಸಹಕಾರಿ ಬ್ಯಾಂಕ್ನಲ್ಲಿ ಹೋಗಿ ನಾವು ಅಪ್ಲೈಯನ್ನು ಮಾಡಿದ್ದೇವೆ. ನೀವು ಕೂಡ ಒಂದು ಸಹಕಾರಿ ಸಂಘ ಇರ್ಬೋದು, ಸಹಕಾರಿ ಬ್ಯಾಂಕ್ಗಳಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಿ ಯಶಸ್ವಿನಿ ಕಾರ್ಡನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ಸ್ನೇಹಿತರೆ. ನೆಕ್ಸ್ಟ್ ಇದೇ ಥರ ಇನ್ನೊಂದು ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗೆ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ನೀವು ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.